ಶುಭೋದಯ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ನಾನು ಪುನೀತ್ ಕುಮಾರ್ ಎಸ್. ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಮಿರ್ಲೆಯಲ್ಲಿ ಯಾಂತ್ರಿಕ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ನಿಮಗೆಲ್ಲ ಮೆಕ್ಯಾನಿಕಲ್ ವಿಭಾಗದ 3ನೇ ಸೆಮಿಸ್ಟರ್ನ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ವಿಷಯದ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾನು ನಿಮಗೆ ಇನ್ನು ಮುಂದೆ ಈ ಲರ್ನಿಂಗ್ ಥ್ರೂ ನಿಮಗೆ ಬೋಧಿಸಲಿದ್ದೇನೆ. ಮೊದಲನೇದಾಗಿ ಯೂನಿಟ್ 1, ದ ಯೂನಿಟ್ ನಂಬರ್ 1 ಈಸ್ ಸಿಂಪಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಈ ಒಂದು ಯೂನಿಟ್ನಲ್ಲಿ ಸೆಷನ್ 8, ಈ ಒಂದು ಸೆಷನ್ 8ನಲ್ಲಿ ನಾನು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆ್ಯಂಡ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಫ್ ರೆಕ್ಟ್ಯಾಂಗ್ಯುಲರ್ ಬಾರ್ ವಿಚ್ ಈಸ್ ಸಬ್ಜೆಕ್ಟೆಡ್ ಟು ಟೆನ್ಷನ್ ಮತ್ತು ಅದರ ಮೇಲೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡ್ತಿದ್ದೀನಿ. In the session 8, I am going to cover the volumetric strain and volumetric strain of a rectangular bar which is subjected to tension and problems on it. First, let us understand what do you mean by volumetric strain. First of all, ನಾವು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಫ್ ರೆಕ್ಟ್ಯಾಂಗ್ಯುಲರ್ ಬಾರ್ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಾವಿಲ್ಲೊಂದು ನಿಮಗೆ ಚಿತ್ರವನ್ನು ಪ್ರೆಸೆಂಟೇಷನಲ್ಲಿ ತೋರಿಸ್ತಿದ್ದೀನಿ. ಈ ಚಿತ್ರದಲ್ಲಿ ಸಾಲಿಡ್ ಲೈನ್ಸ್ ಅಲ್ಲಿ ಇರೋಂಥದ್ದು ಇನಿಷಿಯಲ್ ಶೇಪ್ ಆಫ್ ದಿ ಆಬ್ಜೆಕ್ಟ್. ದಿ ಡಾಟೆಡ್ ಲೈನ್ಸ್ ಅಲ್ಲಿ ಔಟರ್ ಲೈನ್ ಅಲ್ಲಿ ಇರೋಂಥದ್ದು ದಟ್ ಈಸ್ ದಿ ಡಿಫಾರ್ಮ್ಡ್ ಶೇಪ್ ಆಫ್ ದಿ ಆಬ್ಜೆಕ್ಟ್. ವೆನ್ಎವರ್ ವಿ ಅಪ್ಲೈ ಸರ್ಟನ್ ಫೋರ್ಸ್ ಆನ್ ಎನ್ ಆಬ್ಜೆಕ್ಟ್, ಐದರ್ ಇಟ್ ಮೇ ಬಿ ಯೂನಿಯಾಕ್ಸಿಯಲ್ ಇರ್ಬೋದು ಆರ್ ಇಟ್ ಮೇ ಬಿ ಇನ್ ಆಲ್ ಡೈರೆಕ್ಷನ್ಸ್ ಇರ್ಬೋದು. ನಾವು ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮಗೆ ಆಬ್ಜೆಕ್ಟು ಇಟ್ ಈಸ್ ಗೋಯಿಂಗ್ ಟು ಡಿಫಾರ್ಮ್, ಅದು ಡಿಫಾರ್ಮ್ ಆಗುತ್ತೆ. ಹಾಗಾಗಿ ಫಸ್ಟ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ವೆನ್ ಎ ಬಾಡಿ ಈಸ್ ಅಂಡರ್ ಎ ಸೆಟ್ ಆಫ್ ಫೋರ್ಸಸ್ ವಿಚ್ ಈಸ್ ಆಸ್ ಶೋನ್ ಇನ್ ದಿ ಫಿಗರ್, ವಿ ಹ್ಯಾವ್ ಟೇಕನ್ ಎ ಸ್ಕ್ವೇರ್ ಬಾರ್ and we are applying a force F on it. Whenever we apply force on it, here it is a compressive force. We are applying all compressive force in all the 3 directions. Therefore, earlier the object was as shown in the dotted line. Later it is as shown in the solid line. Therefore, when we see volumetric strain, whenever a object or a body which is under a set of forces, initially its dimension are going to change. When we apply force, its dimensions are going to change, and in the meantime even there will be some changes in volume of the object. ಅಂದ್ರೆ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಅದರ ಗಾತ್ರ ಬದಲಾವಣೆ ಆಗುತ್ತೆ. ಆ ಗಾತ್ರ ಬದಲಾವಣೆಯನ್ನು ನಾವು ಒಂದು ಟರ್ಮ್ ಮೆಷರ್ ಮಾಡಬೇಕು. ಅದನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅನ್ನೋ ಒಂದು ಟರ್ಮ್ ಅಲ್ಲಿ ನಾವು ಅದನ್ನು ಮೆಷರ್ ಮಾಡ್ತಿದ್ದೀವಿ. Therefore, if we see the definition of volumetric strain, the volumetric strain can be defined as the ratio of changing volume of the object to its original object, that which can be mathematically expressed as EV is equal to change in volume to the original volume, or even we can express it as del V by capital V. ಅಂದರೆ ನಾವು ಗಾತ್ರ ಬದಲಾವಣೆಯನ್ನು ಒಂದು ಸ್ಟ್ರೈನ್ ಅನ್ನು ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದೇಗಪ್ಪ ಅಂದರೆ ಅದರ ಗಾತ್ರ ಬದಲಾವಣೆಗೂ ಮತ್ತು ಅದರ ಮುಂಚಿನ ಏನು ಗಾತ್ರ ಇತ್ತು ಆ ಎರಡರ ರೇಷಿಯೋನ ನಾವು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಕರಿತೀವಿ. ಇನ್ ಸ್ಪೆಸಿಫಿಕ್ ಕೇಸ್ ಆ ಒಂದು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅನ್ನು ಒಂದು ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ರೆಕ್ಟ್ಯಾಂಗ್ಯುಲರ್ ಬಾರು ಇಲ್ಲ ಒಂದು ಏನಪ್ಪ ಸಿಲಿಂಡ್ರಿಕಲ್ ಬಾರ್ಗೆ ಅಪ್ಲೈ ಮಾಡ್ಬಿಟ್ಟು ಅದರ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಹೇಗೆ ಅನ್ನೋದನ್ನು ನೋಡಬೇಕು. Therefore, next we will see how this volumetric strain of a rectangular bar subjected to tension can be calculated. ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. First, let us see the diagram in which we have shown a rectangular bar which is of having length L and breadth B and thickness T, and the bar is under the action of
ಯೂನಿಯಾಕ್ಸಿಯಲ್ ಫೋರ್ಸ್ P. ನಾವೊಂದು ರೆಕ್ಟಾಂಗ್ಯುಲರ್ ಬಾರನ್ನು ತೋರಿಸಿದ್ದೀವಿ. ಆ ಬಾರಲ್ಲಿ ಅದರ ಉದ್ದ ಎಲ್ಲಿದೆ, ವಿಡ್ತ್ B ಇದೆ, ಮತ್ತು ಅದರ ಥಿಕ್ನೆಸ್ T ಇದೆ. ಮತ್ತು ಆ ಒಂದು ಬಾರ್ ಮೇಲೆ ನಾವು ಒಂದು ಯೂನಿಯಾಕ್ಸಿಯಲ್ ಫೋರ್ಸ್ P ನ ಅಪ್ಲೈ ಮಾಡ್ತಿದ್ದೀವಿ. ಯೂನಿಯಾಕ್ಸಿಯಲ್ ಅಂದರೆ ಇಲ್ಲಿ ಒಂದೇ ಒಂದು ಡೈರೆಕ್ಷನಲ್ಲಿ ನಾವು ಪುಲ್ಲಿಂಗ್ ಫೋರ್ಸ್ P ನ ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಆ ಬಾರ್ ಮೇಲೆ ಅಪ್ಲೈ ಮಾಡ್ತಿದ್ದೀವಿ. Therefore, while determining the volumetric strain of a rectangular bar, initially we will assume the following terms, where L is the length of the rectangular bar and B is the width of the rectangular bar and T is the thickness or depth of the rectangular bar and capital V is the original volume of the rectangular bar. That is, volume of the rectangular bar, we will consider it as original volume. Then later we will consider del L is the change in length of the rectangular bar when you apply a force P. Adhe tara del B is the change in width of the rectangular bar when it is under the action of force P. Adhe tara del T is the change in depth of the rectangular bar, once again under the action of force P. Altogether we consider del V is the change in volume of the rectangular bar when it is under the action of force P, and P is the axial load which is acting in its direction of length. Along the direction of length we are applying the load P, and EV is the volumetric strain of the rectangular bar. Therefore, next we will calculate the original volume. As we know, volume is nothing but length into breadth into thickness. ನಮಗೆಲ್ಲ ಗೊತ್ತಿದೆ. ವಾಲ್ಯೂಮ್ ಆಫ್ ಎನ್ ರೆಕ್ಟಾಂಗ್ಯುಲರ್ ಬಾರ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ V is equal to ಉದ್ದ, ಅಗಲ ಮತ್ತು ಥಿಕ್ನೆಸ್, ಈ ಮೂರನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಲೆಂತ್ ಸಿಗುತ್ತೆ. ದೆನ್ ನೆಕ್ಸ್ಟ್ ದಿ ಫೈನಲ್ ವಾಲ್ಯೂಮ್ ಆಫ್ ದಿ ರೆಕ್ಟಾಂಗ್ಯುಲರ್ ಬಾರ್. ಫೈನಲ್ ವಾಲ್ಯೂಮ್ ಆಫ್ ದಿ ರೆಕ್ಟಾಂಗ್ಯುಲರ್ ಬಾರ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಒನ್ಸ್ ಅಗೇನ್ ನಾವು ಡಯಾಗ್ರಾಮ್ ಅನ್ನು ನೋಡಿದಾಗ ಈ ರೆಕ್ಟಾಂಗ್ಯುಲರ್ ಬಾರ್ಗೆ ಈ ರೆಕ್ಟಾಂಗ್ಯುಲರ್ ಬಾರ್ ಅಲ್ಲಿ ವೆನೆವರ್ ವಿ ಅಪ್ಲೈ ಲೋಡ್ P ಅಲಾಂಗ್ ದಿ ಲೆಂತ್ ಆಫ್ ದಿ ಬಾರ್ ಏನಾಗುತ್ತೆ, ಮೇನು ಲೆಂತ್ ಇನ್ಕ್ರೀಸ್ ಆಗುತ್ತೆ. ದೇರ್ ವಿಲ್ ಬಿ ಇಲಾಂಗೇಷನ್ ಇನ್ ದಿ ಲೆಂತ್ ಆಫ್ ದಿ ರೆಕ್ಟಾಂಗ್ಯುಲರ್ ಬಾರ್. ಇನ್ ದ ಮೀನ್ ಟೈಮ್ ದೇರ್ ವಿಲ್ ಬಿ ರಿಡಕ್ಷನ್ ಆರ್ ಡಿಕ್ರೀಸ್ ಇನ್ ಇಟ್ಸ್ ಬ್ರೆಡ್ತ್ ಆ್ಯಂಡ್ ಥಿಕ್ನೆಸ್. ಸೈಮಲ್ಟೇನಿಯಸ್ ಆಗಿ ಮೂರು ಆಕ್ಷನ್ ಆಗುತ್ತೆ. ನಾವು ಲೋಡ್ P ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಒಂದು ಲೆಂತ್ L ನಿಮಗೆ ಇನ್ಕ್ರೀಸ್ ಆಗುತ್ತೆ, ವಿಡ್ತ್ B ಡಿಕ್ರೀಸ್ ಆಗುತ್ತೆ, ಮತ್ತು ಥಿಕ್ನೆಸ್ T ಸಹ ಡಿಕ್ರೀಸ್ ಆಗುತ್ತೆ. ದೇರ್ಫೋರ್ ನಾವಿಲ್ಲಿ ಫೈನಲ್ ವಾಲ್ಯೂಮ್ ಆಫ್ ದಿ ರೆಕ್ಟಾಂಗ್ಯುಲರ್ ಬಾರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ L ಪ್ಲಸ್ del L. ಯಾಕಂದರೆ ಲೆಂತಲ್ಲಿ ನಿಮಗೆ del L ಅಷ್ಟು ಇನ್ಕ್ರೀಸ್ ಆಗಿದೆ, ಇಂಟು B ಮೈನಸ್ del B. ವಿಡ್ತಲ್ಲಿ ಏನಾಗಿದೆ, del B ಅಷ್ಟು ನಿಮಗೆ ವಿಡ್ತ್ ರಿಡ್ಯೂಸ್ ಆಗಿದೆ, ದೇರ್ಫೋರ್ B ಮೈನಸ್ del B. ಅದೇ ಥರ ಥಿಕ್ನೆಸ್ T ಮೈನಸ್ del T, ಅಂದರೆ ಥಿಕ್ನೆಸ್ ಅಲ್ಲೂ ಸಹ del T ಅಷ್ಟು ನಿಮ್ಗೆ ಏನಾಗಿದೆ, ಥಿಕ್ನೆಸ್ ರಿಡ್ಯೂಸ್ ಆಗಿದೆ. ದೇರ್ಫೋರ್ ಫೈನಲ್ ವಾಲ್ಯೂಮ್ ಈಸ್ ಗಿವನ್ ಬೈ is equal to L plus del L into B minus del B into T minus del T. ಈ ಒಂದು ಪ್ರಾಡಕ್ಟ್ ಅನ್ನು ಮಾಡಿದಾಗ ನಮಗೆ we will get many number of quantities, ಬಟ್ ಅದರಲ್ಲಿ ಸ್ಮಾಲ್ ಪ್ರಾಡಕ್ಟ್ ಅನ್ನು ನಾವು ಪ್ರಾಡಕ್ಟ್ಸ್ ಅನ್ನು ನೆಗ್ಲೆಕ್ಟ್ ಮಾಡಿದಾಗ ವಿಲ್ ಗೆಟ್ ಎಲ್ಲ ನೆಗ್ಲೆಕ್ಟ್ ಮಾಡಾದ್ಮೇಲೆ therefore we'll get the change in volume. we'll calculate the change in volume. ಚೇಂಜಿಂಗ್ ವಾಲ್ಯೂಮ್ ಏನು ಬರುತ್ತೆ ನಿಮಗೆ, del V is equal to BDL minus LB delta T minus DL del B. therefore ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ನಾವೇನು ಮಾಡ್ತೀವಿ ಅಂದರೆ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಈಸ್ ನಥಿಂಗ್ ಬಟ್ EV is equal to, we know the standard definition, change in volume divided by its original volume. Therefore change in volume is nothing but, as we have calculated earlier itself, change in volume is nothing but B into D into del L minus L into B del T minus
dl into del B divided by L into B into T. Therefore, equation now simplify ಮಾಡಿದಾಗ, when we simplify the above equation, EV is equal to, we will get del L by L del minus del T by T minus del B by B. ಈ ತರ ಒಂದು ಮೂರು ಟರ್ಮನ್ನು ನಾವು ನಮಗೆ ಸಿಗುತ್ತೆ. and this above equation can also be expressed as in terms of del V is nothing but del V is equal to del EV is equal to EL minus ED minus EB. Sorry, this is ET minus EB. Thickness can also be, sometimes it can be expressed in terms of depth also. Therefore, ಇಲ್ಲಿ ET ಅಂತ ಮಾಡ್ಕೋಬಹುದು. Therefore, where ET is equal to del T by T, EB is equal to del B by B. Therefore, final ಆಗಿ ನಾವು volumetric strain is nothing but is equal to strain of length minus strain of depth minus strain of width. And even the above equation can also be expressed as the volumetric strain EV can also be given in the form EV is equal to del L by L into 1 minus 2 by M, where 1 by M is nothing but your mu, which is Poisson's ratio. Okay, next we will move on to the problem on volumetric strain of a rectangular bar. ನಾವು ಇಲ್ಲಿ ತನಕ ಥಿಯರಿಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹೇಗೆ ಒಂದು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಫ್ ರೆಕ್ಟಾಂಗ್ಯುಲರ್ ಬಾರ್ ಅನ್ನು ಹೇಗೆ ಡಿರೈವ್ ಮಾಡ್ಬೋದು, ಫೈನಲ್ ಇಕ್ವೇಶನ್ ಅನ್ನು ನಾವು ಹೇಗೆ ಅರೈವ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಈಗ ಆ ಒಂದು ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿ ಸ್ಟಿಲ್ ಮೋರ್ ಕ್ಲಿಯರ್. ನಮಗೆ ಇನ್ನೂ ಚೆನ್ನಾಗಿ ಕಾನ್ಸೆಪ್ಟ್ ನಮಗೆ ಅರ್ಥ ಆಗುತ್ತೆ. Therefore, let us start with the problem. Problem ಇಂದ ಸ್ಟಾರ್ಟ್ ಮಾಡೋಣ. A steel bar 2.4 meter long and 30 mm square is elongated by a load 400 kilonewton. If Poisson's ratio is 0.25, find the increase in volume. Assume E is equal to 200 kilonewton per mm square. See, before solving any problem, first we need to understand the problem. Means what are the parameter he has given in the problem and what unknowns we need to find out. First, ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಡೇಟಾ ಏನೇನು ಕೊಟ್ಟಿದ್ದಾರೆ ಮತ್ತೆ ಆ ಡೇಟಾ ಕೊಟ್ಟಿರೋದನ್ನ ಯೂಸ್ ಮಾಡಿಕೊಂಡು ಯಾವ ಅನ್ನೋನ್ಗಳನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಇದನ್ನ ನಾವು ಫಸ್ಟ್ ಡಿಸೈಡ್ ಮಾಡಬೇಕು. ಇದನ್ನ ನಾವು ಫಸ್ಟ್ ಡಿಸೈಡ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 50% ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ದಂಗೆ. ದೇರ್ಫೋರ್ ಪ್ರಾಬ್ಲಮ್ ಅನ್ನ ಅರ್ಥ ಆಗಲಿಲ್ಲ ಅಂದ್ರೆ 1ರಿಂದ 2 ಸರಿ ಓದಿ ನೀವು ಪ್ರಾಬ್ಲಮ್ ಅನ್ನ ಅರ್ಥ ಮಾಡಿಕೊಂಡು ಫಸ್ಟ್ ಜಾಬ್ ಇನ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಈಸ್ ಫಸ್ಟ್ ವಿ ನೀಡ್ ಟು ಲಿಸ್ಟ್ ಔಟ್ ದಿ ಗಿವನ್ ಡೇಟಾ. ಗಿವನ್ ಡೇಟಾದನ್ನ ಫಸ್ಟ್ ಲಿಸ್ಟ್ ಔಟ್ ಮಾಡಬೇಕು. ಲೆಟ್ ಅಸ್ ಸಿ ವಾಟ್ ಆರ್ ದಿ ಗಿವನ್ ಡೇಟಾ. ಸಿ ಗಿವನ್ ಡೇಟಾ ಆಫ್ಟರ್ ಸೀಯಿಂಗ್ ದಿ ಪ್ರಾಬ್ಲಮ್ he has given the length of the steel bar. Let us consider it as L, which is equal to 2.4 meter. And for our calculation purpose, we will keep this unit in mm. Meter ಅನ್ನು ನಾವು ಏನು ಮಾಡ್ತೀವಿ mm ಗೆ ಮಾಡಿದ್ರೆ ನಮಗೆ ಮುಂದಿನ ಕ್ಯಾಲ್ಕುಲೇಷನ್ಸ್ ಗಳಿಗೆಲ್ಲ ಅನುಕೂಲ ಆಗುತ್ತೆ. Therefore 2.4 meter is nothing but is equal to 2.4 meter ಅನ್ನು mm ಕನ್ವರ್ಟ್ ಮಾಡಿದ್ರೆ into 10⁻³ mm millimeters. ಲೆಂತ್ ಅನ್ನು ನಾವು 2.4 10⁻³ millimeters ಅಂತ ಫಸ್ಟ್ ಲಿಸ್ಟ್ ಮಾಡಿದ್ವಿ. ನೆಕ್ಸ್ಟ್ ದಿ ಸೆಕೆಂಡ್ ಗಿವನ್ ಡೇಟಾ ಈಸ್ ಲೋಡ್ P, ವಿಚ್ ಇಸ್ ಗಿವನ್ ಆಸ್ 400 kilonewton. ಕೊಟ್ಟಿರೋ ಲೋಡ್ ಎಷ್ಟಿದೆಯಪ್ಪ ಅಂದರೆ 400 kilonewton ಇದೆ. ಒನ್ಸ್ ಅಗೇನ್ ಫಾರ್ ಅವರ್ ಕನ್ವೀನಿಯನ್ಸ್ ಆ್ಯಂಡ್ ಫಾರ್ ಅವರ್ ಸಬ್ಸ್ಟಿಟ್ಯೂಷನ್ ಪರ್ಪಸ್ ವಿ ಕನ್ವರ್ಟ್ ಇಟ್ ಇಂಟು ನ್ಯೂಟನ್ಸ್. ಕನ್ವರ್ಟ್ ಮಾಡಿದ್ರೆ ನಮಗೆ ಮುಂದಿನ ಸಬ್ಸ್ಟಿಟ್ಯೂಷನ್ಗಳಲ್ಲೆಲ್ಲ ಅನುಕೂಲ ಆಗುತ್ತೆ. Therefore, P is nothing but 400 kilonewton is nothing but 400 kilo means 10⁻³ newtons. ಅದೇ ಥರ ನೆಕ್ಸ್ಟ್ ಪ್ಯಾರಾಮೀಟರ್ ಕೊಟ್ಟಿರೋದು ನಿಮಗೆ Poisson's ratio. Mu is equal to 0.25. Its unitless quantity. Let us keep it as 0.25.
then width of the width means it's a square bar anta nimge problem alli mention madidane. Therefore b is equal to 30 mm and meantime thickness is also equal to 30 mm. Width ಮತ್ತೆ thickness ಎರಡು ಸೇಮ್ ಇದೆ ಯಾಕಂದ್ರೆ ಇದು ಒಂದು ಸ್ಕ್ವೇರ್ ಬಾರ್. therefore b is equal to 30 mm and t is equal to 30 mm. ನೆಕ್ಸ್ಟ್ ನಮ್ಗೆ ಕೊಟ್ಟಿರೋದು ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನೆ. E is nothing but 200 kN per mm square. once again ಇಲ್ಲೂ ಅಷ್ಟೇ ಕಿಲೋ ನ್ಯೂಟನ್ ನಾವೇನು ಮಾಡಬೇಕು ನ್ಯೂಟನ್ per mm square ಆಗಿ ಕನ್ವರ್ಟ್ ಮಾಡಬೇಕು. therefore which is nothing but 200 into 10 raised to 3 10 to the power 3 newtons per mm square. ನಾವಾಗಾದ್ರೆ ಅನ್ನೋನ್ ಏನನ್ನು ಫೈಂಡ್ ಔಟ್ ಮಾಡಬೇಕು ಈ ಪ್ರಾಬ್ಲಮ್ ಅಲ್ಲಿ ಅಂದರೆ ಟು ಫೈಂಡ್ ದಿ ಚೇಂಜ್ ಇನ್ ವಾಲ್ಯೂಮ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. therefore let us start solving the problem ಅನ್ನು ಸಾಲ್ವ್ ಮಾಡೋದು ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್, as we know the width and thickness, first we can calculate the area of the square bar. ಏರಿಯಾನ ನಾವು ಸಿಂಪಲ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. when we substitute width and thickness is equal to 30 into 30, it's a simple product. when using calculator we will get it as 900 mm square. ನಮಗೆ ಪ್ರಾಡಕ್ಟ್ ಬಂತು, ಏರಿಯಾ ಆಫ್ ದಿ ಸ್ಕ್ವೇರ್ ಬಾರ್ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಈಸ್ we need to calculate the original volume or initial volume of the square bar. therefore v is equal to area into length. whatever area we got in the previous step, if we multiply with the length we will get the volume of the object, that is 900 into 2.4 10 raised to 3, that is we will get it as, when we calculate using our calculator, we will get it as 2.16 into 10 raised to 6 millimeter cube, as the volume is in mm cube. Next, we already know the formula for change in volume, that is EV is equal to we know the formula of volumetric strain. as we want to calculate the change in volume, del V ನಮಗೆ ಬೇಕಾಗಿರೋದು ಅನ್ನೋನು, ಬಟ್ ನಮಗೆ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿರೋಂಥ ಫಾರ್ಮುಲಾ ಏನಪ್ಪ ಅಂದರೆ ವಾಲ್ಯೂಮೆಟ್ರಿಕ್ ಸ್ಟ್ರೈನು ಇ ವಿದು ಫಾರ್ಮುಲಾ ಗೊತ್ತು. ಇ ವಿ is nothing but del V by V, which is nothing but del L by L into 1 minus 2 times mu, that is Poisson's ratio. therefore ನಮಗೆ ಬೇಕಾಗಿರೋದು del V ಬೇಕು, ಚೇಂಜ್ ಇನ್ ವಾಲ್ಯೂಮ್. therefore ನಾವೇನು ಮಾಡ್ತೀವಿ, ಈ del V ಬೇಕಾಗಿರೋದ್ರಿಂದ V ನ ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ we will get it as, and once again ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು and even for the del L we are substituting PL by AE, ಅಂದರೆ that change in length del L can be substituted by PL by AE. ಆಗೇನಾಗುತ್ತೆ, LL ಕ್ಯಾನ್ಸಲ್ ಆಗುತ್ತೆ. ಪಿ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿರೋದ್ರಿಂದ ನಮಗೆ ವಿ ಹಾಗೆ ಉಳ್ಕೊಳ್ಳುತ್ತೆ ನ್ಯೂಮರೇಟರಲ್ಲಿ. therefore ನ್ಯೂಮರೇಟರ್ ನಮಗೆ ಫೈನಲ್ ಆಗಿ ಪಿ ಇಂಟು ವಿ ಡಿವೈಡೆಡ್ ಬೈ ಎ ಇಂಟು ಯಂಗ್ಸ್ ಮಾಡ್ಯುಲಸ್. ಈ ಟರ್ಮ್ ಆಸ್ ಇಟ್ ಈಸ್ ನಿಮಗೆ 1 minus 2 times mu ಹಾಗೆ ಇರುತ್ತೆ. when we substitute the terms, ಏನೇನು ವ್ಯಾಲ್ಯೂಸ್ಗಳು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪಿ ವ್ಯಾಲ್ಯೂ 400 into 10 raised to 3 ಇದೆ, ಇಂಟು ಒರಿಜಿನಲ್ ವಾಲ್ಯೂಮ್ ವಿ is nothing but 2.16 into 10 raised to 6 ಇದೆ, divided by the denominator area is 900 mm square and Young's modulus is 200 into 10 raised to 3 into 1 minus 2 times Poisson's ratio 2 into 0.25. ಈ ಇಷ್ಟನ್ನು ನಾವು ಕ್ಯಾಲ್ಸಿಲಿ ಆಪರೇಟ್ ಮಾಡಿದ್ರೆ, ಕ್ಯಾಲ್ಸಿಲ್ ನಿಮಗೆಲ್ಲ ಗೊತ್ತಿದೆ, ಇದನ್ನೇನು ಮಾಡಿ ಐದರ್ ಈ ಎರಡು ನ್ಯೂಮರೇಟರ್ಗಳನ್ನು ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಡಿನಾಮಿನೇಟರ್ ಮಾಡ್ಬೋದು, ಇಲ್ಲ ಈ ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ಟು ಈ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಈ ಟರ್ಮನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ದ ಫೈನಲ್ ಆನ್ಸರ್ ಈಸ್ 2400 millimeter cube, which is the change in volume of the above problem. Next we will solve one more problem. Iday concept mele first problem whatever we have solved is a simple one. We will see still more, because one more thing is it's simple because we have taken a square bar. Now let us look on to the second problem. First we will read the second problem. Second problem na ಓದ್ಬಿಟ್ಟು ಒಂದ್ಸರಿ ಅರ್ಥ ಮಾಡ್ಕೊಳ್ಳೋಣ. Then we will come to know what are the given data
and what is the unknown we want to find out. The second problem is it states like this: a steel rod 30 mm into 12.5 mm ಅಂದರೆ ವಿಡ್ತ್ ಮತ್ತು ಥಿಕ್ನೆಸ್ ಅನ್ನು ಕೊಟ್ಟಿದ್ದಾನೆ, and 500 mm long is subjected to axial pull of 75 kN. Determine the change in length, width and thickness and volume of the bar if Young's modulus is 200 kN/mm². ಇದು ನಮಗೆಲ್ಲ ಗೊತ್ತಿರೋ ಥರ ವಿಡ್ತ್ ಮತ್ತು ಥಿಕ್ನೆಸ್ ಕೊಟ್ಟಿರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಎ rectangular bar. Length also he has given, and the load P which is acting on the rectangular bar is also given, and we need to find out change in its length, change in its width and change in its thickness, and even change in volume of the bar, and even he has also given the Young's modulus. Young's modulus value is 200 kN/mm². Okay, first thing is, before solving the problem, first we need to list the given data. Therefore, once again we are listing the given data here. The length of the steel bar L is equal to 500 mm. Load P is 75 kN, which is nothing but 75 into 10⁻³ Newton. And in this problem, one more thing is, he has not given the Poisson's ratio. Therefore, we need to assume some value of Poisson's ratio, which can be assumed as, for steel it is 2.5 to 3 we can assume. Therefore, we are assuming a Poisson's ratio of 0.3, and width is given 30 mm, thickness T is given 12.5 mm. Young's modulus E has given it as 200 kN/mm². Once again, we want to keep it in newtons per mm². Therefore, 200 into 10⁻³ Newton/mm². Then, what are the unknowns of this problem? What we need to find? What we need to find exactly of this problem? The unknowns are, we need to find the change in length and width and thickness, and finally we also need to find the change in volume of the rectangular bar. First, like in the previous problem, as the width and thickness it is given, we can easily find out the area by substituting width as 30 mm into 12.5 mm thickness. Therefore, we will get area of the rectangular bar as 375 mm². In the similar fashion, we can easily find out the volume. Volume is nothing but area into length. Therefore, it is 375 into 500, that is the volume we will get it as 187.5 into 10⁻³ mm³. Initially we have calculated the area and volume. Now in beginning alle area ಮತ್ತೆ volume ಎರಡನ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. Next thing is change in length. As the first unknown parameter is, we need to find the change in length, del L. We know the standard formula. Del L is nothing but PL/AE. This is the standard formula where we can get the change in length of an object which is under the load P and which is having length L and which is having area A, and the material is having Young's modulus of E. When we substitute the value of P as 75 10⁻³ and into length L is 500 mm as is given in mm, there is no need to convert anything, and area we have calculated previously, it is 375, and Young's modulus which is given in the problem, it is 200 into 10⁻³. When we calculate the above this expression, we will get it as 0.5 mm. Therefore, change in length is 0.5 mm. Next step is, for further calculation, we need the lateral or longitudinal strain, that is del L/L. It is nothing but we already know the del L, that is change in length divided by the original length. When we do it, we will get it as 1 into 10⁻³ minus 3 as the longitudinal or lateral strain. Therefore, the lateral strain can also be expressed as mu or 1 divided by m into E.
that is we know the Poisson's ratio and we know the lateral strain value as 1 into 10 raised to minus 3. Therefore it is 3 into 10 raised to minus 4. Lateral strain is longitudinal strain value. When we substitute the longitudinal stress value, lateral strain we will get it as 3 into 10 raised to minus 4. Then next unknown is we need to find out the change in width, that is del B. Del B is nothing but B into lateral strain. We know the value of B as 30 mm. When we multiply using the lateral strain value of 3 into 10 raised to minus 4, we will get the value of change in width. The similar way, when we calculate the change in thickness, if you want to calculate the change in thickness, del T is nothing but T into lateral strain, that is nothing but 12.5 into 10 raised into 3 into 10 raised to minus 4. When we calculate it, we will get it as 3.75 into 10 raised to minus 3 mm as the change in thickness. Now we need to find out the change in volume, the last unknown parameter which we need to find out. For calculating the change in volume, first we will calculate the volumetric strain. As we know the standard formula of volumetric strain, EV is nothing but del L by L into 1 minus 2 times mu, that is Poisson's ratio. Here we know the del L by L, that is longitudinal strain value we already know, we have calculated in the previous step. Next 1 minus 2 into, we know the Poisson's ratio. When we do this, we will get the volumetric strain as 4 into 10 raised to minus 4. Using this, we can calculate the change in volume. Change in volume del V is nothing but volumetric strain EV into original volume. We know the EV value also, original volume of the rectangular bar. Therefore, the final change in volume of the rectangular bar is 75 mm3. And based on these two problems, I am going to give one assignment problem which you can easily solve if you understood problem number 1 and 2. Just I will go through the assignment problem. Once again, it's a bar of steel 1 mm long, he has given the length, 50 mm wide, width of the bar is also given, and 10 mm thickness also he has given, subjected to axial load of 10 kilonewton. Load P is also given in the direction of its length, like in the previous problem. Once again, find the changes in length, width and thickness and volume. Like the second solved problem, once again he has to find out the change in length, width and thickness of the volume. Second problem ತರನೇ ಈ ಪ್ರಾಬ್ಲಮ್ ಅಸೈನ್ಮೆಂಟ್ ಪ್ರಾಬ್ಲಮ್ ಸಿಂಪಲ್ ಆಗಿದೆ, ಕೆಲವೊಂದು ಡೇಟಾಗಳು ಮಾತ್ರ ಚೇಂಜಸ್ ಆಗಿದೆ. ಆ ಡೇಟಾಗಳನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೆಕೆಂಡ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದ್ರಲ್ಲ ಅದೇ ಲೈನಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. Okay, the final part of this presentation or this session is multiple choice questions. Just we will go through the questions one by one. First you read this statement and try to understand it, and based on the statement you need to select the whichever option is suitable for the above question. I will just go through the questions and the answers for choices. As of now I am not going to tell the answer. You need to think of it and you find out which is the appropriate answer. The material having same elastic property in all directions are called. Options are ideal materials, uniform materials, isotropic materials and elastic materials. Based on your understanding in this chapter number 1, you can easily answer this question. The next question is, which of the following has no unit? The options are kinematic viscosity, surface tension, bulk modulus, strain.
Means the question is what are the 4 parameters here is given. The one parameter is having no unit, it's unitless. You need to think of it. The third question is which of the following material is most elastic. He has given 4 materials. You need to find out. The materials are rubber, plastic, brass and steel. You need to find out which material is most elastic one. Next question is the value of Poisson's ratio for cast iron is. He has given 4 different ranges: 0.1 to 0.2, 0.23 to 0.27, 0.25 to 0.33, 0.4 to 0.6. The Poisson's ratio is defined as either it is longitudinal stress to longitudinal strain, longitudinal stress to lateral stress, lateral stress to longitudinal stress, lateral stress to lateral strain. You decide which one is the definition of Poisson's ratio. Key answers are as follows. Thank you. If there is any doubts or any clarification, you can contact me through my mail ID.